ಆತ್ಮೀಯ ಮಾಧ್ಯಮ ಮಿತ್ರರೇ, 2010ರಲ್ಲಿ ನಮ್ಮ ರಾಜ್ಯ ಎಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ರಾಜ್ಯದಲ್ಲಿ ಒಂದು ಸುದ್ದಿ ಆಯಿತು. ಹಗರಣನೇ, ದೊಡ್ಡ ಹಗರಣ, ಬೇಲೆಕೇರಿ ಹಗರಣ. ಆ ಸುದ್ದಿ ಮಾಸದರೊಳಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಅದೇ ಥರದ ಒಂದು ದೊಡ್ಡ ಹಗರಣ ಆಗುತ್ತಾ, ಅದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು, ಅವರನ್ನು ನೋಡ್ಕೊಳ್ಳುವಂತಹ ಸರ್ಕಾರದವರು ಇಂಬು ಕೊಡ್ತಾ ಇದ್ದಾರಾ ಅನ್ನೋದೊಂದು ದೊಡ್ಡ ಮಟ್ಟದ ಅನುಮಾನ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಆ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದರೆ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು, ಮೇಲ್ಮಟ್ಟದ ಅಧಿಕಾರಿಗಳಿರ್ಬೋದು, ಅವರ ಗಮನಕ್ಕೆ ಬೆಳಕನ್ನು ಚೆಲ್ಲುವಂತಹ ಕೆಲಸ ಆಗ್ತದೆ ಅನ್ನೋ ವಿಶ್ವಾಸದಿಂದ ಇವತ್ತು ತಮ್ಮ ಮುಂದೆ ಈ ವಿಚಾರನ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈನ್ಸ್ ಆ್ಯಂಡ್ ಜಿಯಾಲಜಿ, ಕಂದಾಯ ಇಲಾಖೆ, ಜೊತೆಗೆ ಅರಣ್ಯ, ಪೊಲೀಸು, ಎಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳ ಘಟನೆಗಳನ್ನು ಗಮನಿಸಿದರೆ ಶಿವಮೊಗ್ಗ ಜಿಲ್ಲೆ ಏನಾಗ್ತದಪ್ಪ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ನೋಡಿ, 1/7/2025 22 ಬ್ಲಾಕ್ಗಳನ್ನು ಮರಳಿಗೋಸ್ಕರ ನಾಗರಿಕ ಬಂಧುಗಳಿಗೆ ಮನೆಗಳನ್ನು ಮತ್ತೊಂದು ಕಟ್ಟಡಗಳನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿಕ್ಕೆ ಸರ್ಕಾರ ಅವರಿಗೆ ಕೈಗೆಟುಕೋ ಬೆಲೆಯಲ್ಲಿ ಸಿಗಲಿಕ್ಕೋಸ್ಕರ 1/7/2025 22 ಬ್ಲಾಕ್ಗಳನ್ನು, ಕ್ವಾರಿಗಳನ್ನು ಹರಾಜು ಮೂಲಕ ಅದು ಅವರ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತದೆ. ಅದರಲ್ಲಿ ಸಾಕಷ್ಟು ಜನ ಗುತ್ತಿಗೆದಾರ, ಅಂದರೆ ಯಾವತ್ತೂ ಕೂಡ ಕ್ವಾರಿಗಳನ್ನು ತಗೊಳ್ಳೋರು, ಲಾರಿಯಲ್ಲಿ ಮರಳನ್ನು ಸಾಗಿಸೋರು ಅಂಥವ್ರು, ಅದಕ್ಕೆ ಯಾರ್ಯಾರು ಅರ್ಹರಿದ್ದಾರೆ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಆದರೆ ಅದು ಇವತ್ತಿಗೆ ಹೆಚ್ಚು ಕಮ್ಮಿ 11 ತಿಂಗಳಾಯಿತು. ಅವ್ರು ಯಾರಿಗೆ ಕೂಡ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ. ಆ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಆ ಗುತ್ತಿಗೆದಾರ ಯಾರ ಪರವಾಗಿ ಇವ್ರಿಗೆ ಕೊಟ್ಟಿಲ್ಲ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಈ ಥರ ಯಾವಾಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಮರಳು ಸಿಗಲ್ಲ, ಆವಾಗ ಅನಧಿಕೃತವಾಗಿ ಮರಳನ್ನು ಸಂಗ್ರಹ ಮಾಡೋದು, ಬೇರೆ ಬೇರೆ ಪ್ರದೇಶಗಳಿಗೆ ಬೆಂಗಳೂರು ಮಂಗಳೂರು ತನಕ ಹೋಗುವಂಥ ಕ್ವಾಲಿಟಿ ಮರಳುಗಳು ನಮ್ಮಲ್ಲಿ ಸಿಗುತ್ತದೆ. ಶಿವಮೊಗ್ಗ ಜಿಲ್ಲೆ ಅದಕ್ಕೆ ಹೆಸರುವಾಸಿ. ಅದು ಜಾಸ್ತಿ ಆಗುತ್ತೆ. ಯಾವುದು ಅನಧಿಕೃತವಾಗಿ ಮಾಡುವಂಥ ಕೆಲಸಗಳು ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ, ಲೋಕಲ್ ಪತ್ರಿಕೆಗಳು ಮತ್ತು ರಾಜ್ಯ ಪತ್ರಿಕೆಗಳು ಯಾವತ್ತಪ್ಪ ಅಂತಂದರೆ 16 ಮಾರ್ಚ್ 2026 ಎಲ್ಲ ಎಚ್ಚರಿಕೆ, ಶಿವಮೊಗ್ಗ ಟೈಮ್ಸು, ಶಿವಮೊಗ್ಗ ಸಿಂಹ ಮತ್ತು ಅನೇಕ ಪತ್ರಿಕೆಗಳಲ್ಲಿ, ನನಗೆ 3 ಸಿಕ್ಕಿದೆ, ಅನೇಕ ಪತ್ರಿಕೆಗಳಲ್ಲಿ ಮರಳು ಬ್ಲಾಕ್ಗಳ ಹರಾಜು ಪ್ರಕ್ರಿಯೆ 8 ತಿಂಗಳು, ಅಂದರೆ ಇವರು ಬರ್ದಿರೋದೇ ಈಗ 11 ಅಂದರೆ
4 ತಿಂಗಳ ಹಿಂದೆ ಕಳೆದರೂ ಸಿಗದ ಅನುಮತಿ, ಜಿಲ್ಲೆಯಲ್ಲಿ ಮರಳು ಮಾಫಿಯಾ, ಕಾಳಸಂತೆ ದಂಧೆ, ಸಚಿವರೇ ಕ್ರಮ ಕೈಗೊಳ್ಳಿ ಅಂತ ಸಚಿವರ ಗಮನಕ್ಕೆ ಅವತ್ತು ಸೆಳೆದಿದ್ದಾರೆ. ಎಲ್ಲ ಪತ್ರಿಕಾ ಮಿತ್ರರೇ ಮಾಡಿರೋಂಥ ಸುದ್ದಿ. ಇದು ಯಾವುದೋ ಪ್ರೆಸ್ ಮೀಟ್ ಮಾಡಿರೋದಲ್ಲ. ನಾನು ನೋಡಿದೆ, ಯಾರು ಪ್ರೆಸ್ ಮೀಟ್ ಮಾಡಿರೋದ ಅಲ್ಲ. ಇದು ನಾಗರಿಕರ ಕೂಗನ್ನು ಪತ್ರಿಕೆಗೆ ಮುಖಾಂತರ ತಿಳಿಸಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಇದಾದರೂ ಕೂಡ ಯಾವುದೇ ಥರದ ಪ್ರಕ್ರಿಯೆ ನಡೀಲಿಲ್ಲ. ಕಾನೂನು ಪ್ರಕಾರ ಮಾಡುವಂಥದ್ದು. ಆದರೆ ಎಗ್ಗಿಲ್ಲದೆ ಮರಳು ಮಾತ್ರ ಸಾಗಾಟ ಆಗ್ತಾ ಇದೆ. ಸರ್ಕಾರಕ್ಕೆ ಮಾತ್ರ ಯಾವುದೇ ಥರದ ಹಣ ಕೂಡ ಸಂದಾಯ ಆಗ್ತಾ ಇಲ್ಲ. ಕೋಟಿಗಟ್ಟಲೆ ಸರ್ಕಾರಕ್ಕೆ ಪಂಗನಾಮ ಹಾಕಿದ್ದಾರೆ. ಗೋವಿಂದ ಆ್ಯಂಡ್ ಕಂಪನಿ ಅಂತಲ್ಲಿ ಯಾರೋ ಅವರ ಹೆಸರು ಚೆನ್ನಾಗಿ ಹೇಳ್ತಾರಲ್ಲಿ, ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ ಒಬ್ಬರಿಗೆ. ಅವ್ರು ಬಂದರೆ ಸಾಕು, ಅಲ್ಲಿ ಹೊರಗಡೆ ಇರೋರು ಆಫೀಸ್ನಲ್ಲೇ ಕೆಲವರು ಗೋವಿಂದ ಆ್ಯಂಡ್ ಕಂಪ್ನಿ ಬಂತು ಅಂತ, ಗೋವಿಂದ ಕಂಪ್ನಿ ಅಂತ ಅವ್ರಿಗೆ ಹೆಸರಿಟ್ಟಿದ್ದಾರಲ್ಲಿ. ಇದು ಜನ ಅಲ್ಲ, ಜನಕ್ಕೆ ಗೊತ್ತಿಲ್ಲ, ಸಾಮಾನ್ಯ ಜನಕ್ಕೆ. ಈ ವ್ಯವಹಾರ ಮಾಡೋರು ಮತ್ತು ಅಲ್ಲಿ ಅಧಿಕಾರಿಗಳೇ, ಕೆಳಮಟ್ಟದ ಅಧಿಕಾರಿಗಳು. ಒಬ್ಬ ಆಫೀಸರ್ ಬಂದ ಅಂದರೆ ಬಂದರು ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ. ಅಷ್ಟು 2-3 ವರ್ಷದಲ್ಲಿ ಅವರು ಬಂದು ಜಿಲ್ಲೆಯಲ್ಲಿ ಒಳ್ಳೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಇವರು ಬಹಳ ಸ್ಟ್ರಿಕ್ಟ್ ಆಫೀಸರು. ಯಾರಿಗೆ? ಕಾನೂನು ಪ್ರಕಾರ ನಡ್ಕೊಳ್ಳೋರಿಗೆ ಇವರು ಭಾಳ ಸ್ಟ್ರಿಕ್ಟ್. ಇವ್ರಿಗೆ ಯಾರಪ್ಪ ಭಾಳ ಖುಷಿ ಇಷ್ಟ ಅಂತಂದರೆ, ಅನಧಿಕೃತವಾಗಿ ಯಾರ್ಯಾರು ಮರಳು ಹೊಡಿತಾರೆ ಅವರೆಲ್ಲರ ಆತ್ಮೀಯ ಸ್ನೇಹಿತರು ಇವರು. ಸರ್, ಆ ಟೆಂಡ್ರುಗಳಾಗಿದೆಯಲ್ಲ ಅದು ಮಾಡಿಕೊಡ್ರಿ ಅಂತಂದರೆ, ನಿನಗೇನು ಬೇರೆ ಬುದ್ಧಿ ಇಲ್ವಾ? ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಅವ್ರಿಗೆ ಇಷ್ಟು ಕೊಡು, ಇವ್ರಿಗೆ ಇಷ್ಟು ಕೊಡು, ಮಾಡ್ಕೊಂಡು ಹೋಗು. ಒಂದೊಂದು ಕೋರೆಗೆ 10-12 ಲಕ್ಷದ ಮೇಲೆ ತಿಂಗಳ ಆದಾಯ ಅವರಿಗೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಲೋಕಾಯುಕ್ತ ಆಫೀಸರ್ ನೋಡಿ, ಇದು ಅವ್ರ ಗಮನಕ್ಕೆ ಹೋಗ್ತದೆ. ಲೋಕಾಯುಕ್ತರೇ ಒಂದು ತಂಡವನ್ನು ರಚನೆ ಮಾಡಿ, ಇಲ್ಲಿಯ ಮೈನ್ಸ್ ಆ್ಯಂಡ್ ಜಿಯಾಲಜಿಗಿರ್ಬೋದು, ಇಲ್ಲಿಯ ಪೊಲೀಸಿಗಿರ್ಬೋದು, ಇಲ್ಲಿ ರೆವಿನ್ಯೂ ಆಫೀಸರ್ಸಿಗಿರ್ಬೋದು, ಯಾರ ಗಮನಕ್ಕೆ ಬಾರ್ದಂಗೆ ಅವರೇ ಒಂದು ದೊಡ್ಡ ಟೀಮ್ ಮಾಡ್ಕೊಂಡು ಬರ್ತಾರೆ. ಎಲ್ಲಿಗೆ? ಶಿವಮೊಗ್ಗ ಜಿಲ್ಲೆಗೆ ಬಂದು ಅವರು ಒಂದು ದೊಡ್ಡ ಮಟ್ಟದ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅವ್ರು ಇನ್ನೂ ಪೂರ್ತಿ ಕಡೆ ಹೋಗೇ ಇಲ್ಲ. ಇನ್ನೂ ಎಷ್ಟು ಕಡೆ ಹೋಗೋಕ್ಕಿದೆ ಅಂತೇಳಿ ನನ್ನ ಹತ್ರ ದಾಖಲೆ ಇದೆ. ಇನ್ನೂ ಕೂಡ ಅದು ಅಲ್ಲೇ ಇದ್ದಾವೆ ಮರಳುಗಳು. ಅವರು ರೈಡ್ ಮಾಡಿದಾಗ 37,000 ಮೆಟ್ರಿಕ್ ಟನ್ ಮರಳು ಅಂಥೇಳಿ ಪತ್ರಿಕೆಗಳೆಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ಲೋಕಾಯುಕ್ತದವರು. 37,000 ಮೆಟ್ರಿಕ್ ಟನ್ ಅಂದರೆ ಅದು ನಮಗೆ ಆ ಭಾಷೆ ಅರ್ಥ ಆಗಲಿಲ್ಲ ಅಂದರೆ, ಅವರು 3,800ರಿಂದ 4,000 ಲೋಡು ಮರಳು, ಲಾರಿ ಲೋಡು ಅಂದರೆ 8ರಿಂದ 8.5 ಕೋಟಿ. ಅದು ಇವತ್ತಿನ ಬೆಲೆ. ಈಗಾಗಲೇ ಮಾನ್ಸೂನ್ ಬಂತು ಅಂದರು, ಇನ್ನೊಂದು ವಾರ 15 ದಿನ ಹೋದರೆ ಒಂದೊಂದು ಲೋಡಿಗೆ 30,000 ಆಗ್ತದೆ. ಅಲ್ಲಿಗೆ ಅದು 12 ಕೋಟಿಗೆ ಮುಟ್ಟುತ್ತೆ. ಆ ಮರಳನ್ನು ನಾವು ಹಿಡಿದಿದ್ದೀವಿ, ಸೀಸ್ ಮಾಡಿದ್ದೀವಿ ಅಂತ ನಿಜವಾಗ್ಲೂ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಇದ್ಯಾರೋ ಭ್ರಷ್ಟರ ಪಾಲಾಗ್ತಿದ್ದ ಮರಳನ್ನು ಅವರು ಹಿಡಿದ್ರು. ಆದರೆ ಈಗೇನಾಗ್ತಿದೆ, ಇದಿಷ್ಟು ನಾನು ಹೇಳಿದ ಇತಿಹಾಸ. ಇದನ್ನೆಲ್ಲ ನೀವೆಲ್ಲ ನಿಮಗೆ ಗೊತ್ತಿರೋದೆ. ಇದೇನು ಹೊಸದೇನು ಹೇಳ್ತಾ ಇದ್ದೀರಾ ಅನ್ಬೋದು ನೀವು. ಆದರೆ ಮುಂದಿಂದು ಈಗ ಏನಾಗಬೇಕಿದು? ಈ ಇಷ್ಟೂ ಮರಳು ಏನು ಬೇಲೆಕೇರಿ ಹಗರಣ ಆಯ್ತಲ್ಲ, ಹಾಗೆ ಖಾಲಿ ಆಗೋಕ್ಕೆ ಶುರುವಾಗಿದೆಯಾ? ಆ ಅನುಮಾನ ಬರ್ತಾ ಇದೆ ಈಗಾಗಲೇ. ನನಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಯಾರು ಕಾಯೋರ್ತಾ ಇಲ್ಲ, ನೋಡ್ಕೊತಾ ಇಲ್ಲ. ಪೊಲೀಸ್ ಇಲಾಖೆ ಕೇಳಿದ್ರೆ ನಮಗೇನು ಹೇಳಿಲ್ಲ ಅಂತಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಅದು ಲೋಕಾಯುಕ್ತದವರು ಅಂತಾರೆ. ಇಲ್ಲಿ ನಾನು ಲೋಕಾಯುಕ್ತ ಆಫೀಸರಿಗೂ ಮಾತಾಡಿದೆ. ಅವರು ಇಲ್ಲ ಸರ್, ನಾವು ನಮ್ಮ ಲೋಕಾಯುಕ್ತದವರು ಮಾಡಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ ಅಂತಾರೆ. ಹಾಗಾದರೆ ಇದನ್ನು ನೋಡ್ಕೊತಾ ಇರೋರು ಯಾರು? ಯಾರ್ಯಾರು ಕಳ್ಕೊಂಡ್ಯಾರು ಅವ್ರವರೇ ನೋಡ್ಕೊತಾ ಇದ್ದಾರೋ ಏನೋ.
ದೊಡ್ಡ ಮಟ್ಟದ ಹಗರಣ ಆಗೋಕ್ಕೆ ನಾಂದಿ ಆಗ್ತಾ ಇದೆ. ಈಗಾಗಲೇ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಈಗಾಗಲೇ ಹೇಳ್ತಾ ಇದೆಯಂತೆ, ಇದು ಸರ್ಕಾರಿ ಕೆಲಸಕ್ಕೆ ಬೇಕು ಅಂತೇಳಿ ನಾನು ಎಲ್ಲ ನನ್ನ ಕಬ್ಜಾಗೆ ತೊಗೊಳ್ತೀನಿ, ನಿಮಗೆಲ್ಲ ಹಂಚ್ತೀನಿ ಹೋಗ್ರಿ ಅಂತ. ಇದು ಕೂಡ ನಡೀತಿದೆ. ಅವನಿಗೆ ಅವ್ರು ಹಿಡಿಲಿಲ್ಲ, ರೈಡ್ ಮಾಡಲಿಲ್ಲ. ನಿಜ ಹೇಳಬೇಕಂದ್ರೆ ಲೋಕಾಯುಕ್ತವರು ಹಿಡಿದ ತಕ್ಷಣ ಮೊದಲು ಆ ಇಲ್ಲಿಯ ಇಲಾಖೆಯ ಅಧಿಕಾರಿಗೆ, ಯಾರಿಗೆ, ಈ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಟೀಮನ್ನು ಸಸ್ಪೆಂಡ್ ಮಾಡಬೇಕಾಯಿತು ತಕ್ಷಣ. ಅವ್ರು ಮಾಡದೇ ಇರೋ ಕೆಲಸ ಬಂದು ಇವ್ರು ಮಾಡಿರೋದು. ಯಾಕಂದರೆ ಅವ್ರು ಮೂಗಿನ ನೇರದಲ್ಲೇ ನಡೀತಾ ಇರೋವಂಥ ಅವ್ಯವಹಾರ ಇದು. ಇವ್ರು ಹಿಡಿಬೇಕಾಗಿತ್ತು, ಇವ್ರಿಗೆ ಹಿಡಿಯೋಕ್ಕೆ ಸರ್ಕಾರ ಕೂರಿಸಿದೆ, ಆದರೆ ಇವ್ರು ಹಿಡ್ದಿಲ್ಲ. ಹಿಡ್ದಿರೋದು ಯಾರು? ರಾಜ್ಯ ತಂಡ ಬಂದು ಹಿಡ್ದಿದೆ. ಹಾಗಾದರೆ ಇಲ್ಲಿ ಫೇಲ್ ಆಗಿದೆಯಾ? ಇವ್ರಿಗೇನು ಮಾಡಲಿಲ್ಲ ಇನ್ನೂ. ಇವ್ರಿಗೆ ಅದನ್ನು ಕೂಡ ಉಪಯೋಗಿಸೋಕ್ಕೆ ಹೊಂಟಿರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೆಸರು ಹೇಳೋದೇನಪ್ಪ ಅಂತಂದರೆ ಸರ್ಕಾರಿ ಕೆಲಸಕ್ಕೆ ಬೇಕು ಅನ್ನೋವಂಥವು ವಿಚಾರವನ್ನು ಹೇಳ್ಕೊಂಡು ಖಾಲಿ ಮಾಡಲಿಕ್ಕೆ ಹೊರಡೋಂತಹ ಹುನ್ನಾರ ಸಂಪೂರ್ಣ ಇಲ್ಲಿ ನಡೀತಾ ಇದೆ. ಇದು ಖಾಲಿ ಆಯಿತು ಅಂತಂದರೆ ಮತ್ತೊಂದು ಎರಡನೇ ಬೇಲೆಕೇರಿ ಹಗರಣನೇ, ಮತ್ತಾರೋ ಇವ್ರ ಮೇಲೆ ಬಂದು ತನಿಖೆ ಮತ್ತೊಂದು ಸರಿ ಮಾಡಿದ್ರೆ, ಇದು ಬಳ್ಳಾರಿಯಲ್ಲಾಗಿದ್ದೆ ಅಲ್ಲಿ ಖನಿಜ ಸಂಪತ್ತು ಹೋಯಿತು, ಇಲ್ಲಿ ನಮ್ಮ ಮರಳು ಲೂಟಿ ಆಯಿತು ಅಂತ ಅನ್ಬೇಕಾಗ್ತದೆ. ಇದಕ್ಕೆ ಅದಕ್ಕೆ ಈಗ ಹೊಸ್ದಾಗಿ ಬಂದಿದ್ದಾರೆ ಜಿಲ್ಲಾ ಅಧಿಕಾರಿಗಳು, ಇವರು ಕೂಡ ಜವಾಬ್ದಾರರು. ಇದಕ್ಕೆ ಟಾಸ್ಕ್ ಫೋರ್ಸ್ನ ಕಮಿಟಿ ಇವರು ಅಧ್ಯಕ್ಷರೇ ಇರ್ಬೋದು ಜಿಲ್ಲಾಧಿಕಾರಿಗಳು. ಟಾಸ್ಕ್ ಫೋರ್ಸ್ ಕಂಪನಿ ಇಲ್ಲಿ ಈ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇದೆ, SP ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳ ಜವಾಬ್ದಾರಿ ಇದೆ. ಇನ್ನು ಇವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಏನು ಮಾತಾಡ್ಸಂಗೆ ಇಲ್ಲ, ಇವರೇ ನಿಂತುಬಿಟ್ಟಾರೆ. ಅವ್ರು ಹೇಳ್ತಾರೆ, ನನಗೆ ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಯಾರಾದರೂ ಹಿಂಗೆ ನಡೀತಾ ಇದೆ ನೋಡಿ ಸರ್, ಬೋಟಲ್ಲಿ ತೆಗಿತಾರಂತೆ ಮರಳು, ಸೌಂಡ್ ಬರ್ತಾ ಇದೆ, ಹಿಂಗೆ ನಡೀತಾ ಇದೆ ಅಂತ ಫೋನ್ ಮಾಡಿದ್ರೆ ಯಾರು ಕಿರಿಯ ಅಧಿಕಾರಿಗಳಿಗೆ, ಅವರಿಗೆ ಈ ಮೇಲ್ಗಡೆಯವರು ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ವಾಹನ ಕೊಡಲ್ಲ ಅಂತ ಅಲ್ಲೋಗಿ ರೈಡ್ ಮಾಡೋಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ ಆಫೀಸರ್ಸ್ ಹೇಳ್ತಾರೆ ಕೆಳಗಡೆಯವರು, ಸರ್ ನಾವು ಹೇಳ್ತೀವಿ ನಡೀತಾ ಇದೆ ಅಂತೇಳಿ, ಆದರೆ ರೈಡ್ ಮಾಡೋಣ ಅಂತಂದರೆ ಅವ್ರಿಗೆ ಹೋಗೋಕ್ಕೆ ಅಷ್ಟೊತ್ತಿಗೆ ವಾಹನಗಳು ಬರದೇ ಇರೋಂಗೆ ಡ್ರೈವರ್ಗಳಿಗೆ ನೀವೆಲ್ಲೂ ಹೋಗ್ಬೇಡ್ರಿ ಮನೆಗೆ ಹೋಗ್ರಿ ಅಂತೇಳಿ ಕಳಿಸ್ತಾರಂತೆ. ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆ ಇವತ್ತಿದೆ. ಇವತ್ತು ನಾವು ಯಾರೋ ನಮಗೆ ಮಂತ್ರಿಗಳು ದಾತಕರು ಇಲ್ಲ ಇಲ್ಲಿ ಜಿಲ್ಲೆಗೆ. ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇನ್ನೂ ಮಂತ್ರಿಗಳನ್ನು ಕೊಡಲಿಲ್ಲ. ನಮ್ಮ ದುರ್ದೈವ. ಏನು ಎರಡನೇ ಪಟ್ಟಿಯಲ್ಲಿ ಕೊಡ್ತಾರೇನೋ ಕಾಯ್ತಾ ಇದ್ದೀವಿ. ಅವರಿಗಾರ ಹೇಳಿ ನೀವೇನು ಮಾಡಿದ್ರಿ, ನೀವೆಲ್ಲ ಬರೆದಿದ್ರಿ ನೋಡಿದೆ ನಾನು, ಮಂತ್ರಿಗಳ ಸಚಿವರೇ ಕ್ರಮ ಕೈಗೊಳ್ಳಿ ಅಂತ. ಅವರು ಕೈಗೊಳ್ತಿದ್ರೋ ಏನೋ, ಅವ್ರದ್ದು ಹೋಗ್ಬಿಡ್ತು ಅಧಿಕಾರ. ಈಗ ಇಲ್ಲ, ಮತ್ತು ಬಂದವ್ರು ಕ್ರಮ ಕೈಗೊಳ್ಳೋ ತನಕ ಇಲ್ಲಿ ಖಾಲಿಯಾಗೋಗಿರ್ತದೆ ಇದು. ಅದಕ್ಕೆ ತಮಗೆ ಕೈ ಮುಗಿದು ಬೇಡ್ಕೋತೀನಿ, ಎಲ್ಲರ ಗಮನಕ್ಕೆ ತರುವಂತಹ ಈ ಖಾಲಿ ಆಗದೆ ಇರೋಂಗೆ, ಲೂಟಿ ಆಗದೆ ಇರೋಂಗೆ, ಇದನ್ನು ವಾಚ್ ಆ್ಯಂಡ್ ಗಾರ್ಡ್ ಮಾಡಿ ಇದನ್ನು ಹರಾಜು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಏನೋ ಮಾಡಿ ಸರ್ಕಾರಕ್ಕೆ ಹಣ ಕಟ್ಟಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಈ ಏನು 11 ತಿಂಗಳಾಯ್ತಲ್ಲ, ಅವ್ರು ಯಾರ್ಯಾರಿಗೆ ಸರ್ಕಾರಿ ಕಡೆಯಿಂದ ತೊಗೊಂಡೋಗ್ಲಿಕ್ಕೆ ಅವಕಾಶ ಕೊಟ್ಟರೆ ಸರ್ಕಾರಕ್ಕೆ ದುಡ್ಡು ಬರುತ್ತೆ. ಆ ಲೀಗಲಾಗಿ ಟೆಂಡರ್ ಏನು ಕರೆದಿದ್ದಾರೆ, ಅವರಿಗಂತೂ ಕೊಡ್ತಾನೆ ಇಲ್ಲ. ಯಾಕೆ ಕೊಡ್ತಿಲ್ಲ ಅಂದರೆ, ಅವ್ರು ಮಾಡಿದ್ರೆ ಇವರಿಗೆ ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಇದು ಒಂದು ಟೆಂಡರ್ ಆಗಿ ಜನಕ್ಕೆ ಮರಳು ತರಕ್ಕೆ 11 ತಿಂಗಳು ಅವರಿಗೆ ಅನುಮತಿ ಕೊಡದೇ ಇರೋಂಥ ನೋಡ್ಕೊಳ್ತಾ ಇದೆ ಅಂತಂದರೆ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿಯ ಶಕ್ತಿ ಎಷ್ಟಿದೆ ಅಂತೇಳಿ ಯೋಚನೆ ಮಾಡಬೇಕಾಗಿದೆ. 1 ತಿಂಗಳಲ್ಲ, 2 ತಿಂಗಳಲ್ಲ, ಪತ್ರಿಕೆಯಲ್ಲಿ ಬಂದೇ ಆಗಲೇ 4 ತಿಂಗಳಾಗೋಯ್ತು. ಎಷ್ಟು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಎಷ್ಟು ಇವ್ರ ಮನೆಗೆ ಒಯ್ದಿದ್ದಾರೆ ಅಂತೇನಾದರೂ ಲೆಕ್ಕ ಮಾಡಿದ್ರೆ ಇದು ದೊಡ್ಡ ಮಟ್ಟದ ಹಗರಣ ಆಗೋಗ್ತದೆ. ಇನ್ನೊಂದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನೊಂದು ಅಪಖ್ಯಾತಿ ಬರದ ಹಾಗೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಮೇಲ್ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, SP ಎಲ್ಲ ಹೊಸ್ದಾಗಿ ಬಂದಿದ್ದಾರೆ. ಇನ್ನೊಂದು ವಾರಕ್ಕೆ ಮರಳು ಶುರುವಾಯ್ತು ಅಂದರೆ ಹಾಹಾಕಾರ. ಇನ್ನೂ ಅವ್ರೊಂದು ಪಟ್ಟಿ ಕೊಟ್ಟಿದ್ದಾರೆ ಅಲ್ಲಿ ಅವರು, ಇನ್ನೂ ಸುಮಾರು ಇವರು ರೈಡ್ ಮಾಡದೇ ಇರೋ ಜಾಗದಲ್ಲಿ ಅಕ್ಕಪಕ್ಕ ಕಾಡು ಗಿಡ ಮಧ್ಯೆ ಸಾಕಷ್ಟು ಇದಕ್ಕಿಂತ ಜಾಸ್ತಿ ಮರಳು ಸಂಗ್ರಹ ಆಗಿದೆ ಅಂತಾರೆ.
ಎಂಥ ಪರಿಸ್ಥಿತಿಯಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ದಯಮಾಡಿ ಇದನ್ನು ತಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ, ಸರ್ಕಾರದ ಗಮನ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೆ ಕೂಡ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಜಿಲ್ಲಾಧಿಕಾರಿಗಳು, ನಮ್ಮ SP ಅವರು ಮತ್ತು ಮುಖ್ಯಮಂತ್ರಿಗಳಿಗೆ ತಕ್ಷಣ ಇದನ್ನು ಬಗೆಹರಿಸುವಂಥ ಕೆಲಸ, ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತೇನೆ. ನಾವು ಕೂಡ ಯಾರು ರೈಡ್ ಮಾಡಿ ಹೋಗಿದ್ದಾರೆ ನಮ್ಮ ಲೋಕಾಯುಕ್ತರು, ಅವರಿಗೆ ನಮ್ಮ ಪಕ್ಷದಿಂದ ಕೂಡ ಪತ್ರದ ಮುಖೇನ ಅವರಿಗೆ ಈ ನೀವು ಸೀಸ್ ಮಾಡಿ ಹೋಗಿರೋದನ್ನು ಒಂದು ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ಸಿಗೋ ಹಾಗೆ ಮಾಡಿದ್ರೆ ಸರ್ಕಾರಕ್ಕೆ ಕೂಡ ಆದಾಯ ಬರ್ತದೆ. ನೀವು ರೈಡ್ ಮಾಡಿ ಇಷ್ಟೆಲ್ಲ ಮಾಡಿದ್ದಕ್ಕೂ ಕೂಡ ಒಂದು ಉದ್ದೇಶ ಫಲಿಸುತ್ತೆ ಅಂತ ಒಂದು ನಾವು ಲೋಕಾಯುಕ್ತರ ಗಮನಕ್ಕೆ, ನಮ್ಮ ಪಕ್ಷದಿಂದ ಗಮನಕ್ಕೆ ತರ್ತೀವಿ ಅಂತ ಕೂಡ ತಮ್ಮ ಮೂಲಕ ತಮಗೆ ಹೇಳಕ್ಕೆ ಬಯಸ್ತೀನಿ. ಮತ್ತೆ ಹೇಳಿದ್ದೇ ಹೇಳಬೇಕು. ನಾವು ಅವತ್ತು ತಮ್ಮ ಮುಂದೆ ಮಾತಾಡ್ತಾ ನಮ್ಮ ಮೆಗಾನ್ ಹಾಸ್ಪಿಟ್ಲು, ಶವಾಗಾರ, ಬೇರೆ ಬೇರೆ ಕಟ್ಟಡಗಳ ಲೋಕಾರ್ಪಣೆ ಆಗಿಲ್ಲ ಅಂದಾಗ ಅವತ್ತು 1ನೇ ತಾರೀಕು CM ಬಂದು ಮಾಡ್ತಾರೆ ಅನ್ನೋ ಆಸೆ ಇತ್ತು. ನಾನು ಅವತ್ತು ಅಂದಾಜು ಏನಾರ ಆಗಿ ಕ್ಯಾನ್ಸಲ್ ಆಗಿಬಿಟ್ರೆ ಅಂತ, ಅದೇನೋ ನೋಡ್ರೆ ಹಂಗೆ ಆಗೋಯ್ತು, ಬರಲಿಲ್ಲ. ಈಗಲಾದರೂ ಜಿಲ್ಲಾಧಿಕಾರಿಗಳೇ ಅದನ್ನು ಕ್ರಮ ಕೈಗೊಂಡು ನಾಗರಿಕರಿಗೆ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತೇನೆ. ಮತ್ತು ನಮ್ಮ ಕಮಿಷನರ್, ಪಾಲಿಕೆ ಕಮಿಷನರಿಗೆ ಸ್ಟ್ರೀಟ್ ಲೈಟ್ ಬಗ್ಗೆ ಎಷ್ಟು ಸರಿ ಫೋನ್ ಮಾಡಿದ್ರು ಅವರಿಗೆ 11 ನೋಟಿಸ್ ಕೊಟ್ಟಿದ್ದೀನಿ, 12 ನೋಟಿಸ್ ಕೊಟ್ಟಿದ್ದೀನಿ ಅಂತ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ. ನಾನು ಅವ್ರಿಗೆ ಹೇಳ್ತಾ 4ನೇ ನೋಟಿಸಿಂದ ಪ್ರಾರಂಭ ಆಗಿದ್ದು ಈಗ 11ಕ್ಕೆ ಮುಟ್ಟಿದೆ. ಆದರೆ ಯಾವುದೇ ಅವರಿಗೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಅದಕ್ಕೆ ಬದಲಿ ವ್ಯವಸ್ಥೆ ಮಾಡುವಂಥ ಶಕ್ತಿ ಪಾಪ ನಮ್ಮ ಆಯುಕ್ತರಿಗೆ ಇಲ್ಲ ಅನಿಸುತ್ತೆ. ಯಾಕೆಂತಂದರೆ ಅವನು ಬರಲಿಲ್ಲ, ಮಾಡಲಿಲ್ಲ ಅಂದಮೇಲೆ ನಾವು ನೋಟಿಸ್ ಎಣಿಸ್ಬೇಕಾ, ಕತ್ಲಲ್ಲಿ ಕೂರ್ಬೇಕಾ? ಇನ್ನು ಮಳೆ ಜೋರಾದರೆ ಗುಂಡಿಗಳು, ರಸ್ತೆ ಗುಂಡಿಗಳು ನಿಮಗೆಲ್ಲ ಗೊತ್ತಿದೆ. ಗುಂಡಿಯಲ್ಲಿ ನೀರು ತುಂಬಿ ಕರೆಂಟು ಇಲ್ಲದೆ ಎಲ್ಲ ಬಿದ್ದು ಅನಾಹುತ ಆಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಆಯುಕ್ತರಿಗೆ ಕೂಡ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಧನ್ಯವಾದ ಸರ್. ಅದು ಒಂಥರ ಬ್ರದರ್ಸ್, ಅದು ನಾನು ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊತೀನಿ. ನಾನು ಯಾಕೆ ಮೈನ್ಸ್ ಆ್ಯಂಡ್ ಜುವಾಲಜಿ ಕಂಪ್ನಿ ಟೀಮ್ ಲೀಡ್ರೇ ಗೋವಿಂದ ಆ್ಯಂಡ್ ಗೋವಿಂದ, ಅಲ್ಲೆಲ್ಲ ನಾನು ಹೆಸರಿಟ್ಟಿರೋದಲ್ಲ ಇದು. ಅಲ್ಲಿ ಆಫೀಸರ್ಸು ಮತ್ತು ಎದುರುಗಡೆ ಅದು ಇದು ಕೆಲಸಕ್ಕೆ ಬರೋರು ಮೈನ್ಸ್ ಆ್ಯಂಡ್ ಜುವಾಲಜಿಯಲ್ಲಿ ಇಟ್ಟಿರೋದು. ನೋಡಿರಿ, ಕೆಳಗಡೆ ಆಫೀಸರ್ಸ್ ರೈಡಿಗೆ ಹೋಗೋಣ, ವೆಹಿಕಲ್ ತೊಗೊಂಡು ಹೋಗೋಣ ಅಂದ್ರೆ ವೆಹಿಕಲ್ ಸಿಗದೇ ಇರೋಂಗೆ ಮಾಡೋ ಅಷ್ಟು ಜಾಣ. ಯಾಕಂದರೆ ಇವ್ರ ಜನ ಅಲ್ಲಿ ಅದು ಖಾಲಿ ಆಗೋ ತನಕ ವೆಹಿಕಲ್ ಇವ್ರಿಗೆ ಸಿಕ್ಕಲ್ಲ. ಇಂಥ ವ್ಯವಸ್ಥೆ ನಡೀತಾ ಇದೆ. ಅವ್ರಿಗೆ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಈ ಸರ್ಕಾರದಲ್ಲಿ. ಅವ್ರು ಹೇಳ್ತಾರಂತೆ, ನಾನು ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ನನಗ್ಯಾರು ಮುಟ್ಟೋಕ್ಕಾಗಲ್ಲ ಅಂತ ಓಪನ್ನಾಗಿ ಹೇಳ್ತಾರಂತೆ. ಅದನ್ನು ನೋಡೋಣ ಏನೇನಂತ. ನಾವು ನೇರವಾಗಿ ಇನ್ನೊಂದಿಷ್ಟು ಮಾಹಿತಿ ಬೇಕು, ಅದು ಬಂತು ಅಂದರೆ ನೇರವಾಗಿ ಅವರು ಅಡ್ಡ ಹೆಸರಲ್ಲ, ನಿಜ ಹೆಸರೇ ಹೇಳುವಂಥ ಕೆಲಸ ಮಾಡ್ತೀನಿ.